ಕಾಯ್ದೆನೇ ಇಲ್ದಿದ್ದು ಅವ್ನು ಮಾಡ್ತಾನೆ ಅಂದ್ರೆ ಅವ್ನ್ ತಲೆ ಕೆಟ್ಟಿದ್ಯಾ ಅವನಿಗೆ? ತಲೆ ಕೆಟ್ಟಿರ್ಬೇಕು ಅವನಿಗೆ. ಕಾನೂನು ಬರೋಕ್ಕಿಂತ ಮುಂಚೆನೆ ಒಬ್ಬ ಅಧಿಕಾರಿ ಈ ರೀತಿ ರೈಟಿಂಗ್ ಅಲ್ಲಿ ನೋಟಿಸ್, ಬಾಯಲ್ಲಿ ಬಿಡಿ ಆಮೇಲೆ ಏನೋ ಸಮರ್ಥನೆ ಮಾಡ್ಕೋಬಹುದು, ರೈಟಿಂಗ್ ಅಲ್ಲಿ ನೋಟಿಸ್ ಕೊಡ್ತಾರೆ ಒಬ್ಬ ಲೋಕಲ್ ಇನ್ಸ್ಪೆಕ್ಟರ್ ಅಂತಂದ್ರೆ ರಾಜ್ಯದಲ್ಲಿ ಯಾವ ಕಾನೂನು ನಡೀತಾ ಇದೆ ಅಂತ ಬೇಕಲ್ಲ. ಈಗ ತಾವೇ ಒಪ್ಕೊಂಡ್ರಿ ಅವ್ನು ತಪ್ಪು ಮಾಡಿದ್ದಾನೆ ಅಂತ, ಒಪ್ಕೊಂಡ್ರ? ತಾವೇ ಒಪ್ಕೊಂಡಿದ್ದೀರಾ? ನೀವು ಗೃಹ ಸಚಿವ ಪರವಾಗಿದ್ದೀರಾ? ತಾವು ಒಪ್ಕೊಂಡ್ಮೇಲೆ ನೀವೇನು ಹೇಳ್ತೀರಲ್ಲ ಅದಕ್ಕೆ ಉತ್ತರ ನಮ್ದು ಇಷ್ಟೇ. ನಾವು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ಊಟ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೆ ವಿವಿಧ ಜಿಲ್ಲೆಗಳಿಗೆ ತೆರಳಿ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸದಂತೆ ನಿರ್ಬಂಧ ಹೇರುತ್ತಿರುವಂತಹ ಕುರಿತು ಮತ್ತು ವಿನಾಕಾರಣ ನೋಟಿಸ್ ನೀಡಿ ತೊಂದರೆ ಕುರಿತು ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಸಚಿವರ ಪರವಾಗಿ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಜಿಲ್ಲೆಗಳಿಗೆ ನಿರ್ಬಂಧವನ್ನು ಹೇರುವಂಥದ್ದು ಮತ್ತು ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವಗಳಿಗೆ ಭಾಗವಹಿಸದಂತೆ ದೊಡ್ಡ ಪ್ರಮಾಣದಲ್ಲಿ ತಡೆಯುವಂಥ ಪ್ರಯತ್ನವನ್ನ ಪೊಲೀಸ್ ಇಲಾಖೆಯ ಮುಖಾಂತರ ಇವತ್ತು ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ್ ಭಟ್, ಶರಣ್ ಪಂಪ್ವೆಲ್ಲು, ಚಕ್ರವರ್ತಿ ಸೂಲಿಬೆಲೆ, ವಿಕಾಸ್ ಪುತ್ತೂರು, ಪುನೀತ್ ಕೆರೆಹಳ್ಳಿ ಇಂಥ ಎಲ್ಲ ಪ್ರಮುಖರ ಮೇಲೆ ಬೇರೆ ಬೇರೆ ರೀತಿಯಾದಂಥ ಮೊಕದ್ದಮೆಗಳನ್ನು ಹಾಕಿ ಆ ಜಿಲ್ಲೆಗಳಿಗೆ ಹೋಗಬಾರ್ದು ಅನ್ನುವಂಥ ಹುನ್ನಾರವನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಮಾನ್ಯ ಸಚಿವರಿಗೆ ಕೇಳುವಂಥದ್ದು, ನೀವು ಯಾವುದೇ ಗಲಾಟೆಗಳು, ಗಲಭೆಗಳು ಹಿಂದೂ ಸಮಾಜೋತ್ಸವದಲ್ಲಿ ಆದಂಥ ಉದಾಹರಣೆಗಳು ನಮ್ಮ ಹತ್ರ ಇಲ್ಲ. ಇದರ ನಡುವೆ ನೀವೇ ಬಹಳ ಊಹೆಯನ್ನು ಮಾಡಿಕೊಂಡು ಇನ್ನೇನೋ ಆಗ್ಬಿಡುತ್ತೆ ಅನ್ನುವಂಥ ಮುಂದಾಲೋಚನೆಯನ್ನು ನೀವೇ ತೆಗೆದುಕೊಂಡು ಇಂಥ ಎಲ್ಲ ಕಾರ್ಯಕರ್ತರ ಮೇಲೆ ವಿನಾಕಾರಣವಂತ ಮೊಕದ್ದಮೆಗಳನ್ನ ನೀವು ಹಾಕ್ತಾ ಇದ್ದೀರಿ. ನಾನು ತರೀಕೆರೆನಲ್ಲಿ ನಿಮ್ಮ ಚಿಕ್ಕಮಗಳೂರಿನ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ನೋಟಿಸ್ ಅನ್ನು ನಿಮ್ಗೆ ಗಮನಕ್ಕೆ ತರ್ತೇನೆ, ಕಾನೂನು ಸಚಿವರಿಗೆ. ವಿಕಾಸ್ ಪುತ್ತೂರ್ ಮೇಲೆ ತರೀಕೆರೆನಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋದಾಗ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆಯ ಅನ್ವಯ ಈ ಕಾಯ್ದೆ ಉಲ್ಲಂಘನೆ ಆಗುವ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅಂತಿದೆ. ಇನ್ನು ಕಾನೂನು ಜಾರಿಗೆ ಬರಲಿಲ್ಲ, ರೈಟಿಂಗ್ ಅಲ್ಲಿ ಅದನ್ನ ನೋಟಿಸ್ ಕೊಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? 2025 ಅಂತ ಅವ್ರು ಹೇಳ್ತಾರೆ. ಎರಡನೇದು, ಮಾನ್ಯ ಅಧ್ಯಕ್ಷರೇ, ಒಂದು FIR ಅಲ್ಲಿ ಒಂದು ಲೈನ್ ಓದ್ತೀನಿ, ನಾನು ತುಂಬಾ ಹೋಗಲ್ಲ, ಯಾಕೆಂತಂದ್ರೆ ಯಾವುದು ಪ್ರಚೋದನೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂತ. ಒಂದೇ ನಿಮಿಷ. ಮಾನ್ಯ ಪ್ರಭಾಕರ್ ಭಟ್ರು ಭಾಷಣ ಮಾಡಿದ್ರು ಅಂತೇಳಿ FIR ಅಲ್ಲಿ ಉಲ್ಲೇಖ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರೆ? ಕಲ್ಲಡ್ಕ ಪ್ರಭಾಕರ್ ಭಟ್, ಈ ದೇಶದಲ್ಲಿ ಮೊಘಲರ ಆಕ್ರಮಣ ನಡೆಯಿತು, 750 ವರ್ಷಗಳ ಕಾಲ ಶಾರೀರಿಕವಾದ ಆಕ್ರಮಣ, ಅದಾದ ಮೇಲೆ ಕ್ರಿಶ್ಚಿಯನ್ರು ಬಂದ್ರು, ಬ್ರಿಟಿಷರು ಬಂದ ಮೇಲೆ ಶಾರೀರಿಕ ಮಾತ್ರವಲ್ಲ ಬೌದ್ಧಿಕ ಆಕ್ರಮಣ ನಡೆಯಿತು ಅಂತ ಅವ್ರು ಹೇಳ್ತಾರೆ. ಇದರಲ್ಲಿ ಏನ್ ಕೋಮು ಪ್ರಚೋದನೆ ಇದೆ? ಸತ್ಯ ಹೇಳಿದ್ರಲ್ಲಿ ಇವ್ರಿಗೇನು ಸರ್ಕಾರಕ್ಕೆ ಏನು ಸಮಸ್ಯೆ? ನಾನು ಹೇಳ್ತಾ ಇರೋದು, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾವ ಮೊಕದ್ದಮೆಯೂ ದಾಖಲಾಗ್ಲಿಲ್ಲ. ಸೋಮೋಟ ಜಿಲ್ಲಾಡಳಿತ ಹಿಂದೂ ಸಂಗಮಕ್ಕೆ ಹೋಗಬಾರ್ದು, ಹಿಂದೂ ಸಮಾಜೋತ್ಸವಕ್ಕೆ ಹೋಗಬಾರ್ದು ಅಂತೇಳಿ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣವಾದಂತಹ ಮೊಕದ್ದಮೆಗಳನ್ನು ಹಾಕಿದ್ರೆ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರನ್ನು ಸಹಿಸಿಕೊಂಡು ಆಗಲ್ವಾ? ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಕಂಡ್ರೆ ಈ ಸರ್ಕಾರಕ್ಕೆ ಆಗಲ್ವಾ? ಸತ್ಯ ಹೇಳಿದ್ರೆ ನಿಮ್ಗೆಲ್ಲ ಒಂದು ಕಡೆ ತಡಬಡಾಯಿಸುವಂತ ಪರಿಸ್ಥಿತಿ ಈ ಸರ್ಕಾರಕ್ಕೆ ನಿರ್ಮಾಣ ಆಗಿದೆಯಾ? ಹಾಗಾಗಿ ನಾನು ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಆಗ್ರಹ ಮಾಡೋದು, ದಯಮಾಡಿ ಕರ್ನಾಟಕದಲ್ಲಿ ಇಂಥ ವಾತಾವರಣವನ್ನ ಸೃಷ್ಟಿ ಮಾಡಬೇಡಿ. ಎಲ್ಲೋ ಆ ರೀತಿಯಾದಂತಹ ಗಲಾಟೆಗಳು ನಡೆದಿಲ್ಲ, ಎಲ್ಲೋ ಆ ರೀತಿಯಾದ ಪೊಲೀಸರು ವಿನಾಕಾರಣ ಯಾವ್ದಾದ್ರು ನೋಟಿಸ್ ಗಳನ್ನ ಕೊಡುವಂತದ್ದು ಸರಿಯಲ್ಲ. ತಕ್ಷಣ ಈ ಕಾಯ್ದೆ ಬರೋಕ್ಕಿಂತ ಮುಂಚೆನೆ ಕಾಯ್ದೆ ಬಂದಿದೆ ಅಂತೇಳಿ ಯಾವ ಪೊಲೀಸ್ ಅಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಸರ್ಕಾರ ಈ ಕುರಿತಂತೆ ತನ್ನ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುನೀಲ್ ಕುಮಾರ್ ಅವರು ಮಂತ್ರಿಗಳಾಗಿ ಬಹುಕಾಲ ಸೇವೆ ಮಾಡಿದವರು, ಕಾನೂನು ನಿಯಮ ಇವೆಲ್ಲವುಗಳ ಬಗ್ಗೆನೂ ಸಾಕಷ್ಟು ತಿಳಿದವರು. ನಾನು ಇಷ್ಟೇ ಹೇಳ್ತೇನೆ, ಸರ್ಕಾರ ಇಂಥ ವಿಷಯಗಳಲ್ಲಿ ನಮ್ಮ ಮಟ್ಟಕ್ಕೆ ಇವು ಬರೋದಿಲ್ಲ. ಇವುಗಳು
SPDC ಚಿಂತನೆ ಮಾಡಿ ಅವರು ಈ ಕೋಮು ಪ್ರಚೋದನೆ ಮಾಡ್ತಕ್ಕಂಥ ಭಾಷಣಗಳ ಬಗ್ಗೆ ನಿರ್ಬಂಧ ಮಾಡಬೇಕು, ಯಾವ ನಿರ್ಬಂಧ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯಂತೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಾಗಿ ಆ ದೃಷ್ಟಿಯಿಂದ ಕ್ರಮ ಕೈಗೊಳ್ಳುತ್ತಾರೆ ಹೊರತು ಯಾವ ಹಸ್ತಕ್ಷೇಪವು ಸರ್ಕಾರದಿಂದ ಇರೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲ ಸರ್ಕಾರಗಳ ಕಾಲದಲ್ಲೂ ಈ ಪ್ರಕ್ರಿಯೆ ನಡೆದಿರುತ್ತದೆ. SPDC ಅವರು ಕೂಡ್ಕೊಂಡೇ ಈ ನಿರ್ಣಯಗಳನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ಸ್ ವಿಲ್ ಬಿ ಸಾಟ್ ಫ್ರಮ್ ದಿ ಕನ್ಸರ್ನ್ಡ್ ಆಫೀಸರ್ಸ್. ಅಂದರೆ ಜಿಲ್ಲಾಧಿಕಾರಿಗಳಿಗೆ ಯಾರು ಬೇಕೋ ಅವ್ರನ್ನ ವಿವರಣೆ ಕೇಳ್ತಾರೆ, ಪೊಲೀಸ್ ಆಫೀಸರ್ಸನ್ನು ವಿವರಣೆ ಕೇಳ್ತಾರೆ. ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮು ಪ್ರಚೋದನೆ ಮಾಡ್ತಕ್ಕಂಥ ಭಾಷಣಗಳಾಗಲಿ ಕ್ರಮಗಳಾಗಲಿ ಅವುಗಳನ್ನು ಹದ್ದುಬಸ್ತಿಯಲ್ಲಿ ಇಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕ್ರಮ ವಹಿಸಲಾಗಿದೆ. ಅಧ್ಯಕ್ಷರೇ, ನಾನು ಹೇಳ್ತಾ ಇರೋದು, ನಿಮ್ಮ ಕಾಯ್ದೆ ಬರೋದಕ್ಕಿಂತ ಮುಂಚೆನೆ ಒಬ್ಬ ಪೊಲೀಸ್ ಅಧಿಕಾರಿ ಎಲ್ಲಿ ಕೊಟ್ಟಿದ್ದಾರೆ ನೀವು? ಅಧ್ಯಕ್ಷ, ಒಂದೇ ನಿಮಿಷ. ಕಾನೂನು ಸಚಿವರೇ, ಈಗ ಈ ಕಾನೂನು ನೀವು ಇಲ್ಲಿ ಅಸೆಂಬ್ಲಿಯಲ್ಲಿ ಅವತ್ತು ತರಾತುರಿಯಲ್ಲಿ ಮಂಡನೆ ಮಾಡಿದ್ರಿ. ಗವರ್ನರ್ ಸೈನ್ ಹಾಕಿದಾರ? ಗವರ್ನರ್ ಸೈನ್ ಹಾಕಿದ್ರೆ ಕಾಯ್ದೆ ಆಗುತ್ತೆ. ನೀವು ಈಗ ಪ್ರಶ್ನೆ ಏನಿದೆ? ಇಲ್ಲ ಪ್ರಶ್ನೆನೇ ಇಲ್ಲ. ಇಲ್ಲಿ ಪ್ರಶ್ನೆನೇ ಇಲ್ಲ. ಕಾಯ್ದೆ ಇಲ್ದಿದ್ ಮುಂಚೆನೆ ಅವನು ಕಾಯ್ದೆಯಲ್ಲಿ ಕಾಯ್ದೆ ಮೆನ್ಷನ್ ಮಾಡಿದ್ದಾನೆ. ಗಮನ ಸೆಳೆಯೋದು ಯಾವ್ದ್ರಲ್ಲಿ? ಈಗ ಅದ್ರ ಮೇಲೆನೆ ಗಮನ ಸೆಳೆದಿರೋದು. ವಿಷಯ ಕರೆಕ್ಟ್ ಓದಿ. ಅಲ್ಲ, ವಿಷಯ ಕರೆಕ್ಟ್ ಓದಿ. ಏನು ಕಾಯ್ದೆನೆ ಬಂದಿಲ್ಲ, ನೋಟಿಸ್ ಸಬ್ಜೆಕ್ಟ್ ಮೆನ್ಷನ್ ಮಾಡಿಕೊಟ್ಟವ್ರೆ ಅಂದ್ರೆ ಯಾಕೆ ಮಾಡಲ್ಲ? ಕರೆಕ್ಟ್. ನೀವು ಕಾಲಿಂಗ್ ಅಟೆನ್ಷನ್ ಅದಕ್ಕೆ ನಾನು ಮಾನ್ಯ ತಪ್ಪಾನೆ ಕೊಟ್ಟಿರೋದು. ಅವರು ಕಾಪಿ ತಗೊಳ್ಳಿ. ಇಲ್ಲಿ ಮಾನ್ಯ ಅಧ್ಯಕ್ಷ, ಕಾಯ್ದೆ ಬಂದಿಲ್ಲ. ಒಂದೇ ನಿಮಿಷ. ಕಾಯ್ದೆ ಬಂದಿಲ್ಲ, ಇನ್ನೂ ಜಾರಿಗೆ ಆಗಿಲ್ಲ. ಅವನು ಒಬ್ಬ ಅಧಿಕಾರಿ ಆ ಕಾಯ್ದೆ ಮೆನ್ಷನ್ ಮಾಡ್ತಾನೆ, ಈ ಕಾಯ್ದೆ ಪ್ರಕಾರ ನಿಮ್ಮ ಮೇಲೆ ಕಾನೂನು ಕ್ರಮ ಮಾಡ್ತೀರಿ, ನಿಮ್ಮ ಮೇಲೆ ಆಕ್ಷನ್ ಮಾಡ್ತೀರಿ ಅಂತ. ಕಾಯ್ದೆನೇ ಇಲ್ದಿದ್ದು ಅವ್ನು ಮಾಡ್ತಾನೆ ಅಂದ್ರೆ ಅವ್ನ ತಲೆ ಕೆಟ್ಟಿದ್ಯಾ? ಅವನಿಗೆ ತಲೆ ಕೆಟ್ಟಿರ್ಬೇಕು. ಅವನಿಗೆ ಇಲ್ಲ ಅಂದ್ರೆ ಮಾಡಕ್ ಸಾಧ್ಯನಾ? ಇಲ್ಲ ಅಂದ್ರೆ ಈಗ ಅಧಿಕಾರಿಗಳು ಇದೇ ತರನೇ ಎಲ್ಲ ಕಡೆ ಹಿಂಗೆ ಸಸ್ಪೆಂಡ್ ಮಾಡಿ ಸರ್ಕಾರ ಕಾನೂನುಗಳು ರಾಜ್ಯಪಾಲರ ಗವರ್ನರ್ ಸೈನ್ ಮಾಡಿದಿರೋ ಕಾನೂನುಗಳು ಆಗೋದಾದ್ರೆ ಹಂಗೆ ಮಾಡಿ, ಇನ್ಮೇಲೆ ಹಂಗೆ ನಡ್ಸ್ಕೊಂಡು ಹೋಗೋಣ ನಾವು. ಅಲ್ಲ, ನಾನು ಮಾನ್ಯ ಆಯ್ತು. ಮಾನ್ಯ ಅಧ್ಯಕ್ಷರೇ, ನಾನು ಸೆಕ್ಷನ್ ಮೆನ್ಷನ್ ಮಾಡಿದ್ದಾನೆ ಈ ಕಾಯ್ದೆ ಪ್ರಕಾರ ಅಂತ. ಅದು ಕಾಯ್ದೆನೇ ಇಲ್ಲ ಇನ್ನ. ಜ್ಞಾನ ಬೇಡ ಅವ್ನಿಗೆ, ಅಷ್ಟು ಜ್ಞಾನ ಬೇಡ ಅಧಿಕಾರಿಗೆ. ಜ್ಞಾನ ಬೇಡ. ಆಗಿಲ್ಲ ಸರ್. ಈಗ ಕಾಂಪಿಟೇಷನ್ ಯಾರು ಮಾತಾಡ್ತಾರೆ? ಅವ್ರಿಗೆ ಸುನಿಲ್ ಮಾತಾಡಿದ್ರು. ಮಾಡಿದ್ ನಾನು ಝೀರೋ ಪ್ರಶ್ನೆ ಇದೆ, ಝೀರೋದಲ್ಲಿ ಬರ್ತದ? ಸುಮ್ಮನೆ ಇವತ್ತಲ್ಲ ಅವತ್ತು ಮಾಡಿದ್ ನಾನು ಝೀರೋದಲ್ಲಿ ಇದೆ. ಈಗ ಗಮನ ಸೂಚನೆ ಕೊಟ್ಟಿದ್ದೇನೆ, ನೀವು ಅದನ್ನು ಮಾತಾಡಿದ. ನೀವು ಅವತ್ತು ಅವಕಾಶ ಮಾಡಿದ್ರೆ ಸರ್ಕಾರದಲ್ಲಿ ಇವತ್ತರ ಕ್ರಮ ವಹಿಸುವಂತದ್ದಾಗ್ಲಿ, ಮಾನ್ಯ ಅಧ್ಯಕ್ಷರೇ, ಅವ್ರ ಮೇಲೆ ಕ್ರಮ ವಹಿಸುವಂತದ್ದಾಗಬೇಕು ಅನ್ನುವಂಥದ್ದು. ಮಾನ್ಯ ಅಧ್ಯಕ್ಷರೇ, ಇಲ್ಲದೆ ಹೋದಂತ ಕಾಯ್ದೆಯನ್ನ ಇದೆ ಅಂತ ಹೇಳಿ ಬಿಂಬಿಸುವಂತ IPS ಒಬ್ಬ ಅಧಿಕಾರಿ ಇಲ್ಲಿ ಕೇಳಿ ಸ್ವಾಮಿ, ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಈಗ ಕಾಯ್ದೆ ಬರ್ಬೇಕಾದ್ರೆ ಪೊಲೀಸ್ ಅಧಿಕಾರಿ ಹಿಂಗ್ ಮಾಡ್ತಾನೆ ಅಂದ್ರೆ ಆ ಕಾಯ್ದೆ ಬಂದ್ರ ಮೇಲೆ ನಮ್ಮ ಹಣೆ ಬರ ಏನು? ಈ ರಾಜ್ಯದ ಹಣೆ ಬರ ಏನು? ಯಾತಕ್ಕೆ ನಿರ್ಬಂಧ ಮಾಡ್ಬೇಕಲ್ಲಿ? ವಾಕ್ ಸ್ವಾತಂತ್ರ್ಯ ಇಲ್ವಾ? ಮಾತಾಡೋ ಸ್ವಾತಂತ್ರ್ಯ ಇಲ್ವಾ? ಅಲ್ಲಿ ವಿಡಿಯೋ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಅವನು ಮಾತಾಡಿದ್ರೆ ಕ್ರಮ ತಗೊಳ್ಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಅವನು ಅಲ್ಲಿ ಹೋಗ್ಲಿಕ್ಕೆ ನಿರ್ಬಂಧ ಮಾಡಿದ್ರ ಪ್ರಕಾರ ಆಕ್ಷನ್ ತಗೊಳ್ತೀನಿ, ಥ್ರೆಟ್ನಿಂಗ್ ಮಾಡ್ತಾನೆ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು? ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಹೋಗ್ಲಿಕ್ಕೆ ತೊಂದರೆ ನಿಮ್ಗೆ ಭಯ ಆಯ್ತು. ಅದಕ್ಕಾಗಿ ಇವತ್ತು ಗಮನ ಸೆಳೆಯುವ ಸೂಚನೆಯಲ್ಲಿ ಅವರಿಗೆ ಕೊಟ್ಟದ್ದು ಅದನ್ನು ಅವರು ಕೇಳಿದ್ದಾರೆ. ಸರ್ಕಾರ ಏನು ಉತ್ತರ ಕೇಳುವ? ಈಗ ನೀವು ಸರ್ಕಾರ ಉತ್ತರ ಕೊಟ್ಟು ಬಿಡೋದು ಹೇಗೆ? ಸಂಗತಿ ಉತ್ತರ ಕೊಡಲಿ. ಅಧಿಕಾರಿಯ ಮೇಲೆ
ಕ್ರಮ ತಗೊಂಡ್ಬೇಕು. ಅದನ್ನೇ ಹೇಳ್ತೀವಿ, ಎಲ್ಲರೂ ಅದನ್ನೇ ಹೇಳುದಲ್ಲ. ಇಷ್ಟೊಂದು ಅಜ್ಞಾನದಿಂದ ಆತ ವರ್ತನೆ ಮಾಡ್ತಾನೆ ಅಂದ್ರೆ Correct. ನಿಮ್ ಸರ್ಕಾರಕ್ಕೆ ಗೌರವ ಬರುತ್ತೆ ಈಗ ಆ ಅಧಿಕಾರಿಯಿಂದ. ನೀವು 5 ಜನ ಅದನ್ನೇ ಮಾತ್ರ ಆಗ್ತದೆ, ಈಗ ಹೇಳಿದಾರಲ್ಲ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ, ಒಂದು ನಿಮಿಷ ಸರ್. ನಾನು ಮಾನ್ಯ ಕಾನೂನು ಸಚಿವರಿಗೆ ವಿನಂತಿ ಮಾಡೋದು ಏನಂತ ಕೇಳಿದ್ರೆ, ಯಾವ ಭಾಷಣ ದ್ವೇಷ ಅನ್ನುವಂಥದ್ದು ಕ್ಲಿಯರ್ ಆಗಬೇಕು. ಭಾಷಣ ಮಾಡಿದ ನಂತರ ಹಿಂಗಾಗಿದೆ, ನಂತರ FIR ಸುಮಾರುಗಳು ಮಾಡಿದ್ದಾರೆ ಬಿಡಿ, FIR ಗಳು ತುಂಬಾ ಆಗಿದೆ. ನೀವು ಮೊಘಲರು ಬಂದು ದಾಳಿ ಮಾಡಿದ್ರಿಂದ ಶಾರೀರಿಕವಾಗಿ ದಿವಾಳಿಯಾಗಿ, ಬೌದ್ಧಿಕವಾಗಿ ದಿವಾಳಿ ಆಗಿದೆ ಅನ್ನುವಂಥದ್ದು ಪ್ರಚೋದನೆ ಹೇಗಾಗುತ್ತೆ? ಒಂದು. ಎರಡನೇದು, ನೀವು ಚಿಕ್ಕಮಗಳೂರಿನ ಜಿಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ ಕಾಯ್ದೆ ಬರೋಕ್ಕಿಂತ ಮುಂಚೆನೆ ರೈಟಿಂಗ್ ಅಲ್ಲಿ ಇದನ್ನು ಕೊಟ್ಬಿಟ್ರೆ ಏನ್ ಪರಿಸ್ಥಿತಿ? ಹಾಗಾಗಿ ನನ್ ಎರಡೇ ಡಿಮ್ಯಾಂಡ್, ನೀವು ಯಾವುದೇ ಹಿಂದೂ ಸಮಾಜೋತ್ಸವಗಳಲ್ಲಿ ಗಲಾಟೆ ಆಗಿಲ್ಲ, ಗಲಾಟೆ ಮಾಡೋ ಉದ್ದೇಶದಿಂದ ಸಮಾಜೋತ್ಸವ ನಡೆಯಲ್ಲ. ಕ್ಲಿಯರ್ ಗೊತ್ತಿರಲಿ ನಿಮಗೆ, ಸಮಾಜೋತ್ಸವಗಳು ಎಲ್ಲೂ ಗಲಾಟೆ ನಡೆದಿಲ್ಲ. ಯಾವ ಹಿಂದೂಗಳು ಸೇರಿದಾಗಲೂ ಕೂಡ ಗಲಾಟೆ ಆಗಿಲ್ಲ. ಗಲಾಟೆ ಆಗಿದ್ದು DG ಹಳ್ಳಿ, KG ಹಳ್ಳಿನಲ್ಲಿ ಯಾವ ಕಾರಣಕ್ಕೆ ಅಂತ ಗೊತ್ತಿದೆ, ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ನೀವು ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಬೇಡಿ. ಒಂದು. ಎರಡನೇದು, ಈ ನೋಟಿಸ್ ಕಾಯ್ದೆ ಬರೋದಕ್ಕಿಂತ ಮುಂಚೆ ಸದನಕ್ಕಿಂತ ಕಾನೂನಿಗಿಂತ ಮೇಲೆ ಯಾರೋ ಇನ್ಸ್ಪೆಕ್ಟರ್ ಅಲ್ಲ, ಅವನ ಮೇಲೆ ಆಕ್ಷನ್ ತಗೊಂಡು ಅವನ ಮೇಲೆ ಸಸ್ಪೆಂಡ್ ಮಾಡಿ. ಈಗ ಸರ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪೊಲೀಸ್ ನಿರೀಕ್ಷಕರು, ತರೀಕೆರೆ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು ಜಿಲ್ಲೆ ಅವರು ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಕಳಿಸಿಕೊಟ್ರು, ನೋಡಿದೆ ನಾನು. ಇವರು ಕೊಟ್ಟಿರ್ತಕ್ಕಂಥ ನೋಟಿಸ್ನಲ್ಲಿ ದ್ವೇಷ ಭಾಷಣ ಮಸೂದೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈಗ ಚರ್ಚೆಯಲ್ಲಿ ಬಂದ ಹಾಗೆ ಈ ದ್ವೇಷ ಭಾಷಣ ಮಸೂದೆ, ನಿರ್ಬಂಧ ಮಸೂದೆ ಇನ್ನೂ ಕಾನೂನಾಗಿಲ್ಲ. ಆದರೆ ಈ ಪೊಲೀಸ್ ಅಧಿಕಾರಿ ಇದನ್ನೇ ಹಾಗೆ ಇಲ್ಲಿ ಪ್ರಸ್ತಾಪ ಮಾಡಿದ ಏನು ಅನ್ನೋದ್ರ ಬಗ್ಗೆ ನಾವು ಇವನಿಂದ ವಿವರಣೆ ಪಡಿತೀವಿ, ಹಾಗೂ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳೋದಕ್ಕೆ ಮಾನ್ಯ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿ ಆ ರೀತಿ ಕ್ರಮ ಜರುಗಿಸ್ತೀವಿ. ಕೂತ್ಕೊಂಡ್ರೆ ಇನ್ನೊಂದು ನೋಟಿಸ್ ಕೊಡ್ತಾನೆ. ಹಂಗಾಗಲ್ಲ. ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ಕಾನೂನು ಬರೋಕ್ಕಿಂತ ಮುಂಚೆನೆ ಒಬ್ಬ ಅಧಿಕಾರಿ ಈ ರೀತಿ ರೈಟಿಂಗ್ ಅಲ್ಲಿ ನೋಟಿಸ್, ಬಾಯಲ್ಲಿ ಬಿಡಿ ಆಮೇಲೆ ಏನೋ ಸಮರ್ಥನೆ ಮಾಡ್ಕೋಬಹುದು, ರೈಟಿಂಗ್ ಅಲ್ಲಿ ನೋಟಿಸ್ ಕೊಡ್ತಾರೆ ಒಬ್ಬ ಲೋಕಲ್ ಇನ್ಸ್ಪೆಕ್ಟರ್ ಅಂತಂದ್ರೆ ರಾಜ್ಯದಲ್ಲಿ ಯಾವ ಕಾನೂನು ನಡೀತಾ ಇದೆ ಅಂತ ಬೇಕಲ್ಲ. ಒಂದ್ ನಿಮಿಷ, ಯಾವ ಹಿಂದೂ ಸಮಾಜೋತ್ಸವದ ಭಾಷಣಕ್ಕೆ ಹೋಗ್ಬೇಕಾದ್ರೂ ಇಂಥವರಿಂದ ತೊಂದರೆ ಆಗುತ್ತೆ ಅಂತೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ನೀವು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಕೇಸ್ ತಗೋತೀರಿ ಅಂತಂದ್ರೆ ಏನರ್ಥ? ಸೋಮೋಟ ಕೇಸ್ಗಳನ್ನ ಯಾಕೆ ದಾಖಲು ಮಾಡ್ತಾ ಇದ್ದೀರಿ? ಎಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಸೋಮೋಟ ಕೇಸಸ್, ಎಲ್ಲ ಸಂಘಟನೆ ಕಾರ್ಯಕರ್ತರ ಮೇಲೆ ಸೋಮೋಟ ಕೇಸಸ್. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ರಾಜ್ಯದಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ನೀವೇ ಎಲ್ಲರ ಮೇಲೂ ಕಂಪ್ಲೇಂಟ್ ಗಳನ್ನು ದಾಖಲು ಮಾಡ್ತಾ ಇರೋದು. ಯಾಕೆ ಹಿಂಗಾಗಿದೆ ಅಂತ ಕೇಳಿದ್ರೆ, ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗೆ ಈ ಉದ್ದಟತನ ಯಾಕೆ ಬಂತು ಅಂತ ಕೇಳಿದ್ರೆ, ನಿಮ್ ಸರ್ಕಾರದ ಧೋರಣೆಯ ಕಾರಣಕ್ಕೆ ಉದ್ದಟತನ ಬಂದಿದೆ. ಹಂಗ ವಿವರಣೆ ಕೇಳೋದಲ್ಲ, ನೀವು ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ. ಸುಮೋಟ ಮಾಡಿ ಅಂದ್ರೆ ಆಯ್ತು. ಸುನೀಲ್ ಕುಮಾರ್ ಅವರು ಒಂದೇ ನಿಮಿಷ, ಈಗ ತಾವೇ ಒಪ್ಕೊಂಡ್ರಿ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಒಪ್ಕೊಂಡ್ರ? ತಾವೇ ಒಪ್ಕೊಂಡಿದ್ದೀರಾ? ನೀವು ಗೃಹ ಸಚಿವರು ಪರವಾಗಿದ್ದೀರಾ? ತಾವು ಒಪ್ಕೊಂಡ್ಮೇಲೆ ಅವ್ನು ತಪ್ಪು ಮಾಡಿದ್ರೆ ಅವ್ನು ಶಿಕ್ಷೆ ಕೊಡ್ಬೇಕು. ಅವನ ಹತ್ರ ಸುಮೋಟೋ ಯಾಕೆ? ದಾಖಲೆ ಕೊಟ್ಟಿದ್ದೀನಿ ನಾನು, ವಿರೋಧ ಪಕ್ಷದ ನಾಯಕನಾಗಿ ದಾಖಲೆನೇ ನಿಮ್ಗೆ ಕೊಟ್ಟಿದ್ದೀನಿ. ದಾಖಲೆ ಕಣ್ಣು ಎದುರು ದಾಖಲೆ ಇದೆ. ಇನ್ನೇನ್ ಕೇಳ್ಬೇಕು ಅವನ್ನ? ಕೋಳಿನ ಕೇಳಿ ಮಸಾಲೆ ಅರಿಯೋ ಪರಿಸ್ಥಿತಿ ಬಂದ್ಬಿಡ್ತಾ ಸರ್ಕಾರ. ಏನ್ ಆಕ್ಷನ್ ತಗೋತೀವಿ ಅನ್ನೋದನ್ನ ನಾಳೆ ಗೃಹ ಸಚಿವರ ಕಡೆಯಿಂದ ಉತ್ತರ ಹೇಳ್ತಾರೆ. ನೇಮಿರಾಜ್ ನಾಯ್ಕ್. ಆಮೇಲೆ ಇನ್ನೊಂದು ಬಹಳ ಉದ್ದಕ್ಕೆ ತಗೊಂಡು ಹೋದ್ರಿ ಅದನ್ನ, ಈ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ ತಪ್ಪು ನೀವೇನು ಹೇಳ್ತೀರಲ್ಲ ಅದಕ್ಕೆ ಉತ್ತರ ನಮ್ದು ಇಷ್ಟೇ. ನಾವು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು. ಶಾಂತಿಯ ತೋಟನ ಏನಾದ್ರೂ ಮಾಡಿದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಗೊತ್ತಿರಲಿ. ನನ್ನ ಮೇಲೆ ಯಾವ ಸಮಸ್ಯೆ ಆಗಿದೆ? ನೇಮಿರಾಜ್ ನಾಯ್ಕ್. ಮಾನ್ಯ ಅಧ್ಯಕ್ಷರೇ, ನನ್ನ ವಿಧಾನಸಭಾ ಕ್ಷೇತ್ರ ನೇಮಿರಾಜ್ ನಾಯ್ಕ್. ಮಾನ್ಯ ಅಧ್ಯಕ್ಷರೇ,
ಉಸ್ತುವಾರಿ ಸಚಿವರೇ, ನೀವು ಸುಮ್ನೆ ಇದನ್ನ ಚರ್ಚೆ ಮಾಡಬೇಡಿ. ನಾನು ನೀವು ಸುಮ್ನೆ ಸುಮ್ನೆ ಚರ್ಚೆ ಮಾಡ್ಬೇಡಿ. ನೀವು ಇದಕ್ಕೆ ಚರ್ಚೆ ಮಾಡಿ ಏನಾಗುತ್ತೆ ಗೊತ್ತಾ? ಆಯ್ತು, ಪ್ರೊಫೆಸರ್ ನೀವು ಏನು ಪಾಠ ಮಾಡದೇ ಮಾಡೋದಿಲ್ಲ ಇರುವಂತ ಇನ್ನು. ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಮೊಹಮ್ಮದ್ ಕೇಸ್ ದಾಖಲು ಗಿರ್ದಿ, ಮಾಡಿದ್ರಲ್ಲ, ಇವನು ಬುರ್ಡೆಗೆ ಏನ್ ಮಾಡಿದ್ರಿ? ಬುರ್ಡೆಗೆ ಯಾಕೆ ಬಿಟ್ರಿ ನೀವು? ಈಗ ಎಲ್ಲಾ ಕಡೆ ಏನ್ ಮಾಡಿದ್ರಿ? ಒಬ್ಬನಾರು ಅರೆಸ್ಟ್ ಮಾಡಿದ್ರ? ಸಮಾಜೋತ್ಸವಗಳೆಲ್ಲ ನಡೀತಾ ಯಾಕೆ? ಇದೆ. ಅದಕ್ಕೊಂದು ಕಾನೂನು, ಇದಕ್ಕೊಂದು ಕಾನೂನು ಆಗ್ತಾ ಇದೆ. ನೇಮರಾಜ್ ಹೀಗಾಗಿ ನಾಯಕ್. ಗಲಾಟೆ ಸೃಷ್ಟಿ ಮಾಡ್ತೀರಾ? ನಿನ್ನೆ ಜಿಲ್ಲಾ ಉಸ್ತುವಾರಿ, ನೀವೇ ಉಸ್ತುವಾರಿ. ಎಲ್ಲದ ಗಲಾಟೆ ಎಲ್ಲದೂ ಕೂಡ ಒಂದ್ ಕಡೆ ಗಲಾಟೆ ಆಗಿದೆಯಾ? ಎಲ್ಲೂ ಆಗಿಲ್ಲ. ಯಾವುದೇ ಇಂಥ ಕಾರ್ಯಕ್ರಮಗಳಲ್ಲಿ ಸರ್ಕಾರ ಎಲ್ಲಿಯೂ ಕೂಡ ಈ ತರ ಒಂದು ಕಾರ್ಯಕ್ರಮಗಳಿಗೆ ಅದಕ್ಕೆ ನೀವು ಕಾರಣ ಅಲ್ಲ, ಅದಕ್ಕೆ ನಾವು ಕಾರಣ. ಅದಕ್ಕೆ ಎಲ್ಲೂ ನೀವು ಕೂಡ ಕಾರಣ ಅಲ್ಲ, ಉದ್ಭವ ನಾವು ಆಗ್ತಾ ಕಾರಣ ಇಲ್ಲ. ಅಂತ. ನಮ್ಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಗೊತ್ತಾಯ್ತು? ನೇಮಿರಾಜ್ ನಾಯಕ್. ಮಾನ್ಯ ಅಧ್ಯಕ್ಷರೇ,